ನಮಸ್ಕಾರ ಸ್ನೇಹಿತರೆ, ನಿಮಗೆ ಮಿಸ್ಟರಿ, ಆಕ್ಷನ್ ಮತ್ತು ಥ್ರಿಲ್ಲರ್ ಸಿನಿಮಾಗಳು ಇಷ್ಟವಾಗಿದ್ದರೆ ನೀವು ಸರಿಯಾದ ಸ್ಥಳಕ್ಕೆ ಬಂದಿದ್ದೀರಿ. 2025ರ ಟಾಪ್ 5 ಸೌತ್ ಇಂಡಿಯನ್ ಥ್ರಿಲ್ಲರ್ ಸಿನಿಮಾಗಳ ಬಗ್ಗೆ ನಾವು ನಿಮಗೆ ಹೇಳಲಿದ್ದೇವೆ. ಇವು ನಿಮ್ಮ ಮನಸ್ಸನ್ನು ಸಂಪೂರ್ಣವಾಗಿ ಸೆಳೆಯುತ್ತವೆ. ಈ ಸಿನಿಮಾಗಳಲ್ಲಿ ಆಕರ್ಷಕ ಕಥಾನಕ, ಅದ್ಭುತ ಆಕ್ಷನ್ ಮತ್ತು ಅಪ್ರತೀಕ್ಷಿತ ತಿರುವುಗಳು ಇರುತ್ತವೆ. ಹಾಗಾದರೆ ವಿಳಂಬ ಮಾಡದೆ ಕೌಂಟ್ಡೌನ್ ಪ್ರಾರಂಭಿಸೋಣ. ಸ್ಪಾರ್ಕ್ ಲೈಫ್ ಗೂಗಲ್ ಯೂಸರ್ ಲೈಕ್ಸ್ 89% ಅಂಡ್ ರೇಟಿಂಗ್ 6.9 ಡಿವಿಷನ್ 10. ನಿಮಗೆ ಸೈಕಾಲಜಿಕಲ್ ಥ್ರಿಲ್ಲರ್ಗಳು ಇಷ್ಟವಾಗಿದ್ದರೆ ಸ್ಪಾರ್ಕ್ ಲೈಫ್ ನಿಮಗೆ ಅದ್ಭುತ ಅನುಭವವನ್ನು ನೀಡುತ್ತದೆ. ಈ ಸಿನಿಮಾದಲ್ಲಿ ವಿಕ್ರಾಂತ್ ರೆಡ್ಡಿ ಮುಖ್ಯ ಪಾತ್ರದಲ್ಲಿ ಕಾಣಿಸಿಕೊಳ್ಳುತ್ತಾರೆ. ಕತೆ ಒಬ್ಬ ವ್ಯಕ್ತಿಯ ಜೀವನದ ಸುತ್ತ ತಿರುಗುತ್ತದೆ. ಅಲ್ಲಿ ಆತನ ಜೀವನದಲ್ಲಿ ಅನಿರೀಕ್ಷಿತ ಮತ್ತು ರಹಸ್ಯಮಯ ಘಟನೆಗಳು ಸಂಭವಿಸುತ್ತವೆ. ಈ ಘಟನೆಗಳನ್ನು ಎದುರಿಸುತ್ತಾ ಆತನು ತನ್ನ ಅಸ್ತಿತ್ವ ಮತ್ತು ವಾಸ್ತವಿಕತೆ ಅಪಾಯದಲ್ಲಿದೆ ಎಂಬುದನ್ನು ಅರಿಯುತ್ತಾನೆ. ಈ ಸಿನಿಮಾದಲ್ಲಿ ಆಳವಾದ ಮನೋವೈಜ್ಞಾನಿಕ ಅಂಶಗಳು ಇವೆ ಮತ್ತು ಪ್ರತಿಯೊಂದು ತಿರುವು ಅಪ್ರತೀಕ್ಷಿತವಾಗಿರುತ್ತದೆ. ಆಕ್ಷನ್, ಥ್ರಿಲ್ ಮತ್ತು ಭಾವನಾತ್ಮಕ ತೀವ್ರತೆಯೊಂದಿಗೆ ಈ ಸಿನಿಮಾ ಪ್ರೇಕ್ಷಕರನ್ನು ಸಂಪೂರ್ಣವಾಗಿ ಸೆಳೆಯುತ್ತದೆ. ಇದರ ಸಿನೆಮಾಟೋಗ್ರಫಿ ಮತ್ತು ಬ್ಯಾಕ್ಗ್ರೌಂಡ್ ಸ್ಕೋರ್ ಒತ್ತಡವನ್ನು ಹೆಚ್ಚಿಸುತ್ತದೆ. ಇದರಿಂದ ಸಂಪೂರ್ಣ ತೊಡಗಿಸಿಕೊಳ್ಳುವ ಅನುಭವ ಸೃಷ್ಟಿಯಾಗುತ್ತದೆ. ಡ್ರೈವರ್ ಜಮುನಾ ಗೂಗಲ್ ಯೂಸರ್ ಲೈಕ್ಸ್ 85% ಅಂಡ್ ರೇಟಿಂಗ್ 5.5 ಡಿವಿಷನ್ 10. ಡ್ರೈವರ್ ಜಮುನಾ ಒಂದು ಹೈ ಸಸ್ಪೆನ್ಸ್ ಥ್ರಿಲ್ಲರ್. ಇದು ಟ್ಯಾಕ್ಸಿ ಡ್ರೈವರ್ನ ಹೋರಾಟವನ್ನು ತೋರಿಸುತ್ತದೆ. ಈ ಸಿನಿಮಾದಲ್ಲಿ ಐಶ್ವರ್ಯ ರಾಜೇಶ್ ಮುಖ್ಯ ಪಾತ್ರದಲ್ಲಿ ಕಾಣಿಸಿಕೊಳ್ಳುತ್ತಾರೆ. ಅವರು ಸಾಮಾನ್ಯ ಕ್ಯಾಬ್ ಡ್ರೈವರ್ ಪಾತ್ರವನ್ನು ನಿರ್ವಹಿಸುತ್ತಾರೆ. ಆದರೆ ಒಂದು ದಿನ ಅವರ ಕಾರಿನಲ್ಲಿ ಕುಳಿತಿರುವ ಪ್ರಯಾಣಿಕರು ಅಪರಾಧಿಗಳು ಆಗಿರುತ್ತಾರೆ ಮತ್ತು ಅವರು ಈ ಅಪಾಯಕಾರಿ ಪರಿಸ್ಥಿತಿಯಿಂದ ತಾವು ಬದುಕುಳಿಯಲು ಎಲ್ಲಾ ಪ್ರಯತ್ನಗಳನ್ನು ಮಾಡಬೇಕಾಗುತ್ತದೆ. ಈ ಸಿನಿಮಾದ ಕತೆ ಪ್ರೇಕ್ಷಕರನ್ನು ನಿರಂತರ ಒತ್ತಡದಲ್ಲಿ ಇಡುತ್ತದೆ. ಇಲ್ಲಿ ಪ್ರತಿಯೊಂದು ಕ್ಷಣವೂ ಮಹತ್ವದ್ದಾಗಿರುತ್ತದೆ. ರಸ್ತೆ ಮೇಲೆ ನಡೆಯುವ ಹೋರಾಟ ಮತ್ತು ಸರಿಯಾದ ನಿರ್ಧಾರ ತೆಗೆದುಕೊಳ್ಳುವ ಸವಾಲು ಈ ಸಿನಿಮಾವನ್ನು ಇನ್ನಷ್ಟು ರೋಮಾಂಚಕಗೊಳಿಸುತ್ತದೆ. ಇದು ಸಾಮಾನ್ಯ ವ್ಯಕ್ತಿಯ ಕಥೆಯಾಗಿದ್ದು ಅಸಾಧಾರಣ ಧೈರ್ಯವನ್ನು ತೋರಿಸಲು ಅವನು ಒತ್ತಾಯಿಸಲ್ಪಡುತ್ತಾನೆ. ಖೂಮನ್ ಗೂಗಲ್ ಯೂಸರ್ ಲೈಕ್ಸ್ 91% ಅಂಡ್ ರೇಟಿಂಗ್ 7.3 ಡಿವಿಷನ್ 10. ಖೂಮನ್ ಒಂದು ಕ್ರೈಮ್ ಥ್ರಿಲ್ಲರ್. ಇದು ರಹಸ್ಯ ಮತ್ತು ತನಿಖೆಯನ್ನು ಅತ್ಯಂತ ಪರಿಣಾಮಕಾರಿಯಾಗಿ ಪ್ರಸ್ತುತಪಡಿಸುತ್ತದೆ. ಈ ಸಿನಿಮಾದಲ್ಲಿ ಆಸಿಫ್ ಅಲಿ ಪೊಲೀಸ್ ಅಧಿಕಾರಿಯಾಗಿ ಕಾಣಿಸಿಕೊಳ್ಳುತ್ತಾರೆ. ಅವರ ಜೀವನದಲ್ಲಿ ಅಪ್ರತೀಕ್ಷಿತ ಘಟನೆಗಳು ಸಂಭವಿಸುತ್ತವೆ. ಅವರು ಈ ಘಟನೆಗಳ ಮೂಲವನ್ನು ಹುಡುಕಲು ಪ್ರಯತ್ನಿಸಿದಾಗ ವಿಷಯವು ತಾವು ಊಹಿಸಿದುದಕ್ಕಿಂತ ಹೆಚ್ಚು ಆಳವಾಗಿದೆ ಎಂಬುದನ್ನು ಅರಿಯುತ್ತಾರೆ. ಈ ಸಿನಿಮಾದ ಸ್ಕ್ರೀನ್ ಪ್ಲೇ ಇದನ್ನು ಇನ್ನಷ್ಟು ಸಂಕೀರ್ಣಗೊಳಿಸುತ್ತದೆ. ಇಲ್ಲಿ ಪ್ರತಿಯೊಂದು ಸುಳಿವು ಪ್ರೇಕ್ಷಕರನ್ನು ಹೊಸ ಸಸ್ಪೆನ್ಸ್ಗೆ ಒಯ್ಯುತ್ತದೆ. ಇದರ ಸಿನೆಮಾಟೋಗ್ರಫಿ ಮತ್ತು ಬ್ಯಾಕ್ಗ್ರೌಂಡ್ ಸ್ಕೋರ್ ಈ ರಹಸ್ಯಮಯ ವಾತಾವರಣವನ್ನು ಇನ್ನಷ್ಟು ಪರಿಣಾಮಕಾರಿಯಾಗಿ ಮಾಡುತ್ತದೆ. ಖೂಮನ್ ಒಂದು ಅದ್ಭುತ ಕ್ರೈಮ್ ಡ್ರಾಮಾ ಆಗಿದ್ದು ಇದು ಪ್ರತಿಯೊಂದು ಹಂತದಲ್ಲೂ ಅಪ್ರತೀಕ್ಷಿತ ತಿರುವುಗಳನ್ನು ನೀಡುತ್ತದೆ. ಗುಡ್ ಬ್ಯಾಡ್ ಯುಗ್ಲಿ ಗೂಗಲ್ ಯೂಸರ್ ಲೈಕ್ಸ್ 88% ಅಂಡ್ ರೇಟಿಂಗ್ 7.5 ಡಿವಿಷನ್ 10. ಗುಡ್ ಬ್ಯಾಡ್ ಯುಗ್ಲಿ ಅಪರಾಧ ಜಗತ್ತಿಗೆ ಮರಳುವ ನಿವೃತ್ತ ಗ್ಯಾಂಗ್ಸ್ಟರ್ನ ಕಥೆ. ಈ ಸಿನಿಮಾ ಅಪರಾಧದಿಂದ ದೂರವಿದ್ದು ಶಾಂತ ಜೀವನವನ್ನು ನಡೆಸಲು ಪ್ರಯತ್ನಿಸುತ್ತಿರುವ ವ್ಯಕ್ತಿಯ ಪ್ರಯಾಣವನ್ನು ತೋರಿಸುತ್ತದೆ. ಆದರೆ ಅವರ ಕುಟುಂಬ ಅಪಾಯದಲ್ಲಿರುವಾಗ ಅವರು ತಮ್ಮ ಹಳೆಯ ಶತ್ರುಗಳನ್ನು ಎದುರಿಸಲು ಮತ್ತೆ ತಮ್ಮ ನಿಜವಾದ ಅಸ್ತಿತ್ವಕ್ಕೆ ಮರಳಬೇಕಾಗುತ್ತದೆ. ಈ ಸಿನಿಮಾದಲ್ಲಿ ಅದ್ಭುತ ಆಕ್ಷನ್ ದೃಶ್ಯಗಳು, ಭಾವನಾತ್ಮಕ ಆಳತೆ ಮತ್ತು ಸಸ್ಪೆನ್ಸ್ನಿಂದ ತುಂಬಿದ ಸ್ಕ್ರೀನ್ ಪ್ಲೇ ಇದೆ. ಮುಖ್ಯ ಪಾತ್ರದ ಹೋರಾಟ ತಂತ್ರಗಳು ಮತ್ತು ಹಳೆಯ ವೈಷಮ್ಯದ ಪ್ರಭಾವ ಈ ಸಿನಿಮಾವನ್ನು ಅತ್ಯಂತ ರೋಮಾಂಚಕಗೊಳಿಸುತ್ತದೆ. ಇದು ವೇಗದ ಸಂಭಾಷಣೆಗಳು ಮತ್ತು ಸ್ಟೈಲಿಶ್ ಆಕ್ಷನ್ನೊಂದಿಗೆ ಪ್ರೇಕ್ಷಕರನ್ನು ಸಂಪೂರ್ಣವಾಗಿ ಸೆಳೆಯುವ ಥ್ರಿಲ್ಲರ್ ಆಗಿದೆ. ಹಿಟ್ ದ ಥರ್ಡ್ ಕೇಸ್ ಗೂಗಲ್ ಯೂಸರ್ ಲೈಕ್ಸ್ 94% ಅಂಡ್ ರೇಟಿಂಗ್ 7.2 ಡಿವಿಷನ್ 10. ಹಿಟ್ ದ ಥರ್ಡ್ ಕೇಸ್ ಒಂದು ತೀವ್ರ ತನಿಖಾ ಥ್ರಿಲ್ಲರ್ ಆಗಿದ್ದು ಅಪರಾಧದ ಭರತನ್ನು ತೆರೆಯಲು ಪ್ರಯತ್ನಿಸುತ್ತದೆ. ಈ ಸಿನಿಮಾದಲ್ಲಿ ನಾನಿ ಮುಖ್ಯ ಪಾತ್ರದಲ್ಲಿ ಕಾಣಿಸಿಕೊಳ್ಳುತ್ತಾರೆ. ಅವರು ಡಿಟೆಕ್ಟಿವ್ ಆಗಿ ಅಪಾಯಕಾರಿ ಅಪರಾಧ ಜಾಲವನ್ನು ನಾಶಪಡಿಸುವ ಮಿಷನ್ನಲ್ಲಿ ಇರುತ್ತಾರೆ. ಪ್ರತಿಯೊಂದು ಸುಳಿವು ಹೊಸ ರಹಸ್ಯವನ್ನು ತೆರೆದಿಡುತ್ತದೆ ಮತ್ತು ಕತೆ ತುಂಬಾ ಆಳವಾಗಿದೆ. ಇದರಿಂದ ಪ್ರತಿಯೊಂದು ದೃಶ್ಯವೂ ಪ್ರೇಕ್ಷಕರನ್ನು ಸಂಪೂರ್ಣವಾಗಿ ಸೆಳೆಯುತ್ತದೆ. ಇದು ಬುದ್ಧಿವಂತ ಮತ್ತು ತೀವ್ರ ಥ್ರಿಲ್ಲರ್ಗಳನ್ನು ಇಷ್ಟಪಡುವವರಿಗೆ ಪರಿಪೂರ್ಣ ಸಿನಿಮಾ. ಇದರ ಸಿನೆಮಾಟೋಗ್ರಫಿ ಮತ್ತು ಸಂಗೀತ ಇದನ್ನು ಇನ್ನಷ್ಟು ಪರಿಣಾಮಕಾರಿಯಾಗಿ ಮಾಡುತ್ತದೆ. ಇದರಿಂದ ಪ್ರತಿಯೊಂದು ತಿರುವಿನಲ್ಲಿ ಸಸ್ಪೆನ್ಸ್ ಮತ್ತು ಆಳತೆ ಹೆಚ್ಚಾಗುತ್ತದೆ. ಇದು ಉನ್ನತ ಮಟ್ಟದ ತನಿಖಾ ಥ್ರಿಲ್ಲರ್ ಆಗಿದ್ದು ಕೊನೆಯವರೆಗೂ ಪ್ರೇಕ್ಷಕರನ್ನು ರೋಮಾಂಚಿತಗೊಳಿಸುತ್ತದೆ. ಹೀಗಾಗಿ ಸ್ನೇಹಿತರೆ, 2025ರ ಟಾಪ್ 5 ಸೌತ್ ಇಂಡಿಯನ್ ಮಿಸ್ಟರಿ, ಆಕ್ಷನ್ ಮತ್ತು ಥ್ರಿಲ್ಲರ್ ಸಿನಿಮಾಗಳು. ಈ ಸಿನಿಮಾಗಳಲ್ಲಿ ಅದ್ಭುತ ಕಥಾ ನಿರೂಪಣೆ, ಶಕ್ತಿಯುತ ಪ್ರದರ್ಶನಗಳು ಮತ್ತು ಅಚ್ಚರಿಯ ತಿರುವುಗಳು ಇವೆ. ಇವು ನಿಮ್ಮನ್ನು ಸಂಪೂರ್ಣವಾಗಿ ಸೆಳೆಯುತ್ತವೆ. ಈಗ ಪ್ರಶ್ನೆ, ಈ ಸಿನಿಮಾಗಳಲ್ಲಿ ನಿಮ್ಮ ನೆಚ್ಚಿನ ಸಿನಿಮಾ ಯಾವುದು? ಕಾಮೆಂಟ್ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡುವುದು ಮರೆಯಬೇಡಿ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.